ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕೆ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ, ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಈಗಾಗಲೇ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಅದೇನಪ್ಪ ಅಂದರೆ, ಈಗಾಗಲೇ ಕಾವೇರಿಯನ್ನು ಕೋರ್ಟ್ಗೆ ಕರೆದು ತಂದಿರುವಂತಹ ಪೊಲೀಸರು ಎಲ್ಲ ರೀತಿಯ ವಿಚಾರಣೆಗಳನ್ನು ಲಯ ನಡೆಸುತ್ತಿದ್ದಾರೆ. ಹಾಗೂ ಪಾರ್ಥಸಾರಥಿ ಒಂದೊಂದು ಮಾತು ಕೂಡ ಒಂದೊಂದು ಗುಡ್ಡಿನ ರೀತಿ ಹೇಳಲಾಗುತ್ತಿದೆ ಮತ್ತು ಅವರ ವಿಚಾರಣೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ದಾಖಲೆಗಳನ್ನು ಮತ್ತು ಸಾಕ್ಷಿಗಳನ್ನು ಮುಂದಿಟ್ಟು ಈ ವಿಚಾರದಲ್ಲಿ ವೈಷ್ಣವ್ನ ನಡವಳಿಕೆ ಮತ್ತು ವೈಷ್ಣವ್ ಮತ್ತು ಅವರ ತಾಯಿಯ ವಿಚಾರದಲ್ಲಿ ಯಾವೆಲ್ಲ ರೀತಿ ಅವರ ತಾಯಿ ವೈಷ್ಣವ್ಗೆ ಮೋಸ ಮಾಡಿದ್ದಾರೆ ಎಂಬುದನ್ನು ಜಗಜ್ಜಾಹೀರನ್ನು ಕೋರ್ಟ್ನಲ್ಲಿ ಪಾರ್ಥಸಾರಥಿಯವರು ಮಾಡಿದ್ದಾರೆ. ಇದರಿಂದ ವೈಷ್ಣವ್ ಕಡೆಯ ಲಾಯರ್ ಏನಿದ್ದಾರೆ ಅವರು ಕೂಡ ನೀವೇನು ಹೆದರಬೇಡಿ, ನಾನಿದ್ದೀನಿ ಅಂತ ಧೈರ್ಯವನ್ನು ತುಂಬಿದ್ದಾರೆ. ಮತ್ತು ಇದೇ ವಿಚಾರವಾಗಿ ಈಗಾಗಲೇ ಕಾವೇರಿಯನ್ನು ತುಂಬ ವಿಚಾರಣೆಯನ್ನು ತೀವ್ರಗೊಳಿಸಿದ ಲಾಯರ್ ಇದೇ ವಿಚಾರಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಜಾತಿಕೆಯದಲ್ಲಿ ನಿಮ್ಮ ಅಮ್ಮ ಸುಳ್ಳು ಹೇಳಿದ್ದಾರೆ ಎಂಬುದನ್ನು ಕೂಡ ನಿರೂಪಿಸಿದ್ದಾರೆ. ಮತ್ತು ಇದನ್ನು ಅರಿತಿರುವಂತಹ ವೈಷ್ಣವ್, ನಮ್ಮಮ್ಮ ನನಗೆ ಸುಳ್ಳು ಹೇಳಿದ್ರು ಮತ್ತು 3 ಜನರ ಜೀವನದ ವಿಚಾರದಲ್ಲಿ ಇವರು ನಾಟಕವನ್ನಾಡಿದ್ದಾರೆ ಮತ್ತು ಅವರ ಜೀವನವನ್ನು ನಾಶ ಮಾಡಿದ್ದಾರೆ, ನಿನ್ನಂಥ ನಂಬಿಕೆ ದ್ರೋಹಿ ಮತ್ತು ಸುಳ್ಳು ಯಾರೂ ಇಲ್ಲ ಅಂತ ಹೋಗಿದ್ದಾರೆ. ಮತ್ತು ಇದರಿಂದ ಗಾಬರಿಗೊಂಡಂತಹ ಕಾವೇರಿ ಹೇಳ್ತಿದ್ದಾರೆ, ಇಲ್ಲ ಪುಟ್ಟ, ನಾನು ಎಲ್ಲ ಆರಾಮಾಗಿ ನನ್ನನ್ನು ಈ ಥರ ಶಿಕ್ಷಕ್ಕೆ ಇವರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಅದನ್ನು ಕೇಳದೆ ಹೊರಗಡೆ ಹೋಗಿದ್ದಾನೆ. ಇದೇ ಸಂದರ್ಭದಲ್ಲಿ ಅವನು ಪೇಪರ್ನಲ್ಲಿ ಏನೋವನ್ನು ಬರೆದಿಟ್ಟು ನನ್ನ ಈ ಎಲ್ಲ ಸಮಸ್ಯೆಗಳಿಗೆ ಏನು ಕಾರಣ ಅಂತ ಮತ್ತು ಇದನ್ನು ದೇವರಿಗೆ ಬರಿತೀನಿ ಅಂದ್ಬಿಟ್ಟು ಒಂದು ಕಾಗದದಲ್ಲಿ ಚೀಟಿಯ ರೂಪದಲ್ಲಿ ಬರೆದಿಟ್ಟಿದ್ದಾನೆ. ಇದೇ ಸಂದರ್ಭದಲ್ಲಿ ಮತ್ತೆ ಕೋರ್ಟ್ನಲ್ಲಿ ವಿಚಾರಣೆಯನ್ನು ಆರಂಭಿಸಿರುವಂತಹ ಇದೇ ವಿಚಾರದಲ್ಲಿ ಕೋರ್ಟ್ನ ಮತ್ತು ಇವರ ಅಂದರೆ ಕಾವೇರಿಯ ಲಾಯರ್ ಯಾರಿದ್ದಾರೆ ಅವರು ಆ ವಿಚಾರಣೆಯಲ್ಲಿ ಮಾಡ್ತಿದ್ದಾರೆ. ಮತ್ತು ಲಕ್ಷ್ಮೀ ಸಾವಿನ ವಿಚಾರದಲ್ಲಿ ಈಗಾಗಲೇ ಗೊಂಬವನ್ನು ತೆಗೆದುಕೊಂಡು ಓದೋದಕ್ಕೆ ಅವರ ಸಾವಾಗಿದೆ ಎಂಬ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಮತ್ತು ಈ ಗೊಂಬ ಈಗಾಗಲೇ ಮತ್ತು ಕೀರ್ತಿಯ ಮನೆಯಲ್ಲಿ ಸಿಕ್ಕಿದೆ ಮತ್ತು ಇದಕ್ಕೆ ಸಾಕ್ಷಿ ಕೂಡ ಇದೆ ಅಂತ ಹೇಳಿದ್ದಾರೆ. ಇದರಿಂದ ಗಾಬರಿಗೊಂಡು ಇದೇ ವಿಚಾರದಲ್ಲಿ ಕೀರ್ತಿನೇ ಲಕ್ಷ್ಮಿನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎಂಬುದನ್ನು ನಿರೂಪಿಸಲು ಹೊರಟಿದ್ದಾರೆ. ಆದರೆ ಇಲ್ಲಿಗೆ ಆಗಮಿಸುತ್ತಿರುವಂತಹ ಲಕ್ಷ್ಮಿ ಮತ್ತೆ ರಗಡ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದೇ ವಿಚಾರದಲ್ಲಿ ಇದರಿಂದ ಅವರು ಹೇಳ್ತಿದ್ದಾರೆ, ಕೀರ್ತಿಯಿಂದ ಯಾವುದೇ ರೀತಿಯ ನನಗೆ ತೊಂದರೆ ಆಗಿಲ್ಲ ಮತ್ತು ಕೀರ್ತಿ ನನ್ನನ್ನು ಸಾಯಿಸಲು ಯಾವುದೇ ರೀತಿ ಪ್ರಯತ್ನ ಪಟ್ಟಿದ್ದಾಳೆ ಅಂದ್ಬಿಟ್ಟು ಈಗಾಗಲೇ ಕಲಸ್ಕಂಡದಿಂದ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ. ಈ ವಿಚಾರದಲ್ಲಿ ಮತ್ತೆ ಲಕ್ಷ್ಮಿ ಯಾವೆಲ್ಲ ಅವತಾರಗಳನ್ನು ತಾಳ್ತಾಳೆ ಮತ್ತು ಇದರಿಂದಾಗಿ ಕಾವೇರಿಯ ಮತ್ತಷ್ಟು ಬಣ್ಣ ಬಯಲಾಗುತ್ತದೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಹಾಗೂ ಮುಂದಿನ ಸಂಚಿಕೆಯ ಕುತೂಹಲಕಾರಿ ವಿಷಯಗಳನ್ನು ತಿಳಿಯಲು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.